ಫೇವರಬಲ್ ಪೌಡರ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಐ ಹೋಪ್ ಕಾಲೇಜ್ಗೆ ಹೋಗೋರ್ಗಾಗಿರ್ಬೋದು ಅಂತಂದರೆ ಈ ಪ್ರಾಡಕ್ಟ್ ಅಡ್ವಾಂಟೇಜ್ ಯಾಕೆ ಅಂತಂದರೆ ಆಯಿಲ್ ಫ್ರೀ ಆಗಿ ನಿಮ್ಮ ಫೇಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಮನೆಯಲ್ಲಿ ನೋಡಿದ್ದೀರಾ. ಪಾಂಡ್ಸ್ ಪೌಡರ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಒಂಥರ ನನ್ನ ಬ್ಯೂಟಿ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಈ ಪಾಂಡ್ಸ್ ಪೌಡರು ಏನು ಅಂತ ಈ ವಿಡಿಯೋ ಎಂಡ್ ತನಕ ನೋಡಿ ಗೊತ್ತಾಗುತ್ತೆ. ಸೊ ಮೇಯ್ನ್ಲಿ ಫಸ್ಟು ಪಾಂಡ್ಸ್ ಪೌಡರ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರೋದು ಏನು ಅಂತಂದರೆ, ನಾವು ಸಣ್ಣವರಿದ್ದಾಗೆಲ್ಲ ಪಾಂಡ್ಸ್ ಪೌಡರ್ ಯೂಸ್ ಮಾಡ್ತಾ ಇದ್ವಿ. ಅಂದರೆ ಅದು ಯಾವ ಥರದ್ದು ಅಂತ ತೋರಿಸ್ತೀನಿ. ಇದು ಯಾವುದು ಅಂತಂದರೆ ಇದು ಪಾಂಡ್ಸ್ ಡ್ರೀಮ್ ಫ್ಲವರ್. ಸೊ ಇದು ನೋಡಿರ್ಬೋದು, ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೇಲೂ ಇರುತ್ತೆ. ಎಲ್ಲರ ಮನೇಲೂ ಇದೊಂಥರ ಫೇವರಬಲ್ ಪೌಡರ್ ಇದ್ದಂಗೆ. ಅವಾಗ ತುಂಬ ಎಲ್ಲರ ಮನೇಲೂ ಇರ್ತಿತ್ತು ಪಾಂಡ್ಸ್ ಪೌಡರ್. ಈ ಪೌಡರ್ ಮುಂದೆ ಯಾವ ಪೌಡರು ಇಲ್ಲ. ಸೊ ಎಲ್ಲರೂ ಇದನ್ನು ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಪಾಂಡ್ಸ್ ಅವರು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಯಾವುದು ಅಂತಂದರೆ ಇದ್ರ ಹೆಸರು ಏನಂದರೆ ಪಾಂಡ್ಸ್ ನ್ಯಾಚುರಲ್ ಗ್ಲೋ ಫೇಸ್ ಪೌಡರ್. ಸೊ ಇದು ತುಂಬ ಚೆನ್ನಾಗಿದೆ. ಇದು ಈ ಕಲರಲ್ಲೂ ಇದೆ ಮತ್ತು ಪಿಂಕ್ ಕಲರಲ್ಲೂ ಇದೆ. ಬಟ್ ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು. ಸೊ ಇದು ಚೆನ್ನಾಗಿದೆ. ನಾನು ಇದು ಪರ್ಚೇಸ್ ಫಸ್ಟು ಸುಮ್ಮನೆ ಹಿಂಗೆ ಯೂಟ್ಯೂಬ್ ನೋಡ್ತಿರ್ಬೇಕಾದ್ರೆ ಹಾಗೆ ಪಾಂಡ್ಸ್ ಪೌಡರ್ದು ಒಂದು ಬಂತು. ಸೊ ಹಾಗಾಗ್ಬಿಟ್ಟು ನಾನು ಮಿತ್ರದಲ್ಲಿ ಆರ್ಡರ್ ಮಾಡಿದ್ದೆ. ಇದನ್ನು ಪಾಂಡ್ಸ್ ಪೌಡರ್ನ ಮಿತ್ರದಲ್ಲಿ ಆರ್ಡರ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ಸೊ ಇದ್ರ ಬಗ್ಗೆ ಏನು ಬೆನಿಫಿಟ್ಟು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೀನಿ, ಗೆಟ್ ರೆಡಿ ವಿತ್ ಮೀ ಅಂತ. ಇನ್ನೂ ಯಾರಾದರೂ ಹೋಗಿ ವಾಚ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ವಾಚ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಸ್ಟಾರ್ಟ್. ಮತ್ತು ಇನ್ನೊಂದೇನು ಅಂದರೆ, ಈ ಪ್ರಾಡಕ್ಟ್ ಬರೀ ಆನ್ಲೈನಲ್ಲಿ ಸಿಗುತ್ತಾ, ಆಫ್ಲೈನಲ್ಲಿ ಸಿಗಲ್ವಾ ಅಂತಂದರೆ ಇಲ್ಲ, ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಬಟ್ ನಾನು ಮಿತ್ರದಲ್ಲಿ ಯಾಕೆ ಆರ್ಡ್ರ್ ಮಾಡಿದ್ದು ಅಂತಂದರೆ, ಸೊ ಅವತ್ತು ಆಫರ್ ಇತ್ತು. ಇದು ಮೇಯ್ನು 125 ರುಪೀಸ್ ಇರೋದು. ಬಟ್ ನನಗೆ ಮಿತ್ರದಲ್ಲಿ 80 ರುಪೀಸಿಗೆ ಸಿಕ್ತು. ಮತ್ತು ಇದು 30 ಗ್ರಾಮ್ಸ್ ಇದೆ. ಸೊ 30 ಗ್ರಾಮ್ಸ್ ಇದೆ. 30 ಗ್ರಾಮ್ಸ್ಗೆ 125 ರುಪೀಸ್ ಆಗುತ್ತೆ. ನಾನು ಶಾಪಲ್ಲಿ ತೊಗೊಳೋದಾದರೆ, ಅಂಗಡಿಯಲ್ಲಿ ಏನಾದರೂ ತೊಗೊಳೋದಾದರೆ 125 ರುಪೀಸ್ ಆಗುತ್ತೆ. ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು ಮಿತ್ರದಲ್ಲಿ ಅಂತ ಆಗಲೇ ಹೇಳಿದ್ನಲ್ವ. ಸೊ ಆವಾಗ ಡಿಸ್ಕೌಂಟಲ್ಲಿ 80 ರುಪೀಸ್ ಆಯಿತು. ಹಾಗಾಗ್ಬಿಟ್ಟು ನಾನು ಆನ್ಲೈನಲ್ಲೇ ಶಾಪ್ ಮಾಡಿದೆ. ಆನ್ಲೈನಲ್ಲಿ ಎಲ್ಲದರಲ್ಲೂ ಸಿಗುತ್ತೆ. ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಮಿತ್ರದಲ್ಲಿ ಸಿಗುತ್ತೆ, ಇದು ಅಮೆಝಾನಲ್ಲಿ ಸಿಗುತ್ತೆ. ಸೊ ಈ ಥರದ್ರಲ್ಲಿ ಸಿಗುತ್ತೆ. ಮತ್ತು ನಿಮಗೆ ಆನ್ಲೈನಲ್ಲಿ ಶಾಪ್ ಮಾಡೋಕ್ಕಾಗಲ್ಲ ಅಂತಂದರೆ ನಿಯರೆಸ್ಟ್ ಶಾಪಲ್ಲಿ ನೀವು ಹೋಗಿ ತೊಗೋಬೋದು. ಓಕೆನಾ. ಸೊ ಇದು ಬಂದುಬಿಟ್ಟು ನಾನು ಆಗಲೇ ಹೇಳ್ದಂಗೆ 30 ಗ್ರಾಮ್ಸ್ ಇದೆ ಮತ್ತು 125 ರುಪೀಸ್ ಆಗುತ್ತೆ. ಸೊ ನೋಡ್ತಿರ್ಬೋದು, ಇದು ಹೊರಗೆ ಈ ಥರ ಇದೆ. ಸೊ ನಾನು ಇದನ್ನು ತುಂಬ ಯಾರಿಗೆ ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಈಗ ಡೈಲಿ ಕಾಲೇಜ್ಗೆ ಹೋಗೋರ್ಗಾಗಿರ್ಬೋದು ಅಥವಾ ಜಾಬ್ಸ್ಗೆ ಹೋಗೋರಾಗಿರ್ಬೋದು, ತುಂಬ ಮೇಕಪ್ ಮಾಡ್ಕೊಳೋಕ್ಕಿಂತ ಸಿಂಪಲ್ಲಾಗಿ ಇದೊಂದು ಪ್ರಾಡಕ್ಟ್ನ ಅಪ್ಲೈ ಮಾಡಿದರೆ ಸಾಕು. ಇದೊಂದು ಪ್ರಾಡಕ್ಟ್ ಅಪ್ಲೈ ಮಾಡಿದ್ರೆ ನೀವೆಲ್ಲ ಕ್ರೀಮ್ಸು ಪೌಡರ್ಸ್ನ ಅಪ್ಲೈ ಮಾಡ್ದಂಗೆ ಜಸ್ಟ್ ಇದೊಂದು ಪ್ರಾಡಕ್ಟ್ ಅಪ್ಲೈ ಮಾಡಿಬಿಟ್ರೆ ನಿಮ್ಮ ಫೇಸಲ್ಲಿ ಗ್ಲೋ ಅನಿಸುತ್ತೆ ಮತ್ತು ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ತುಂಬ ಮೇಕಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಹಾಗಾಗಿ ಇದೊಂದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ ನೀವೇ ನೋಡಿ. ಒಂದು ಸತಿ ಪರ್ಚೇಸ್ ಮಾಡಿ ಯೂಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಒಂದು ಸತಿ ಪರ್ಚೇಸ್ ಮಾಡಿಬಿಟ್ಟು ಯೂಸ್ ಮಾಡಿ, ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದೇನು ಅಂತಂದರೆ, ಈ ಪೌಡರಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೋದರೆ ಇದರಲ್ಲಿ ಸಿಲಿಕಾನ್ ಮತ್ತು ಪ್ಯಾರಾಬನ್ಸ್ ಇದೆ. ಸೊ ಸಿಲಿಕಾನ್ ಮತ್ತು ಪ್ಯಾರಾಬನ್ಸ್ ಇದೆ ಅಂತ ಯಾಕೆ ನಾನು ಇದನ್ನು ನೋಟಿಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಕೆಲವ್ರ ಫೇಸಿಗೆ, ಅವ್ರ ಸ್ಕಿನ್ನಿಗೆ ಸಿಲಿಕಾನ್ ಮತ್ತು ಪ್ಯಾರಾಬನ್ಸ್ ಬರಲ್ಲ. ಸೊ ಅದು ಪೌಡರ್ ಹಚ್ಚಿದಾಗ ಇಚ್ಚಿಂಗ್ ಆಗೋದು, ರ್ಯಾಷಸ್ ಆಗೋದು ಹಾಗಾಗುತ್ತೆ. ಸೊ ಹಾಗಾಗಿ ಮಾರ್ಕೆಟಲ್ಲಿ ಸಿಲಿಕಾನ್ ಮತ್ತು ಪ್ಯಾರಾಬನ್ಸ್ದು ಇಲ್ಲದೆ ಇರೋದು, ಅಂದರೆ ಆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಲಿಲ್ಲದೆ ಇರೋದೇ ಪೌಡರ್ ಕೂಡ ಸಿಗುತ್ತೆ. ಸೊ ಅವರು ಆಗಲ್ಲ ಅಂತನೋರು ಆ ಥರ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಸಿಲಿಕಾನ್ ಮತ್ತು ಪ್ಯಾರಾಬನ್ ಹ್ಯಾಡ್ ಆಗಿರುತ್ತೆ. ಸೊ ನಾನು ಇದನ್ನ ಯೂಸ್ ಮಾಡೋಕ್ಕಿಂತ ಮುಂಚೆನೇ ನಾನು ಹೇಳ್ತಾ ಇದ್ದೀನಿ, ಇದು ಹ್ಯಾಡ್ ಆಗಿದ್ದರೆ ಯಾರು ಅಲರ್ಜಿ ಸ್ಕಿನ್ ಇದ್ದರೆ ದಯವಿಟ್ಟು ಇದನ್ನು ಸ್ಕಿಪ್ ಮಾಡಿ. ಸೊ ಅಲರ್ಜಿ ಇಲ್ಲ, ನನ್ನ ಫೇಸ್ಗೆ ಯಾವುದೇ ಕ್ರೀಮ್ ಹಚ್ತೀನಿ ಅಂದ್ರೂ ಓಕೆ ಅಂತಂದವ್ರು ಮಾತ್ರ ಈ ಪ್ರಾಡಕ್ಟ್ನ ಯೂಸ್ ಮಾಡಿ. ಇಲ್ಲ ನನಗೆ ಇಚ್ಚಿಂಗ್ ಅನಿಸುತ್ತೆ, ನಂಗೆ ರ್ಯಾಷಸ್ ಅನಿಸುತ್ತೆ ಅಂತಂದರೆ ದಯವಿಟ್ಟು ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ. ನಾನು ಈ ಪ್ರಾಡಕ್ಟ್ನ ಡೈಲಿ ಯೂಸ್ ಮಾಡ್ತೀನಿ, ಡೇ ಟು ಡೇ ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಡ್ರೈ ಸ್ಕಿನ್ ಆದವರು ಸ್ವಲ್ಪ ಕ್ವಾಂಟಿಟಿಲಿ ಯೂಸ್ ಮಾಡಿ, ಸ್ವಲ್ಪ ಹಚ್ಚಿ. ಬಟ್ ಆಯಿಲ್ ಸ್ಕಿನ್ ಆದರೆ ತುಂಬ ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಆಯಿಲ್ ಎಲ್ಲೆಲ್ಲಿ ಜಾಸ್ತಿ ಆಯಿಲ್ ಅನಿಸುತ್ತೋ, ಅಂದರೆ ಈ ಐ ಕೆಳಗೆ ಮತ್ತು ಲಿಪ್ಸ್ ಕೆಳಗೆ, ನೋಸ್ ಕೆಳಗೆ ಅಲ್ಲಿ ಜಾಸ್ತಿ ಅಪ್ಲೈ ಮಾಡಿ. ಇಲ್ಲ ಡ್ರೈ ಸ್ಕಿನ್ ಆದರೆ ಸ್ವಲ್ಪ ಅಪ್ಲೈ ಮಾಡಿದರೆ ಸಾಕು, ಚೆನ್ನಾಗಿ ಅನಿಸುತ್ತೆ. ಬಟ್ ಆಯಿಲ್ ಸ್ಕಿನ್ ಆದವರು ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಯೂಸ್ ಮಾಡಿ ಪೌಡರ್. ಮತ್ತು ನಾನು ಆಗಲೇ ಹೇಳ್ದೆ ಅಲ್ವಾ, ಇದೊಂದು ಪ್ರಾಡಕ್ಟ್ ಯೂಸ್ ಮಾಡಿದರೆ ಸಾಕು, ಯಾವುದೇ ಥರದ ಕಾಂಪ್ಯಾಕ್ಟ್ ಆಗಲಿ, ಪ್ರೈಮರ್ ಆಗಲಿ ಮತ್ತು ಫೌಂಡೇಶನ್ ಆಗಲಿ ಯೂಸ್ ಮಾಡೋದು ಬೇಡ ಅಂತ. ಬಟ್ ಇನ್ನೊಂದು ಏನು ಅಂತಂದರೆ, ಇದರಲ್ಲಿ ಯೂಸಸ್ಸಿಂದ ಡಿಸ್ಯೂಸಸ್ ಒಂದು ಏನು ಅಂತಂದರೆ, ಸೊ ಪಿಂಪಲ್ಸ್ ಮತ್ತು ಮಾರ್ಕ್ಸ್ ಸ್ವಲ್ಪ ಕಾಣಿಸುತ್ತೆ. ಸೊ ಪಿಂಪಲ್ಸ್ ಮತ್ತು ಮಾರ್ಕ್ಸ್ ಕಾಣಬಾರ್ದು ಅಂತಂದರೆ ನಾನು ಆಗಲೇ ಲಾಸ್ಟ್ ಪ್ರೀವಿಯಸ್ ವೀಡಿಯೋಸ್ ಹಾಕಿದ್ದೆ ಅಲ್ವಾ, ಆ ವಿಡಿಯೋನ ಒಂದು ಸತಿ ಚೆಕ್ ಮಾಡಿ. ಬಟ್ ಪಿಂಪಲ್ಸ್ ಮತ್ತು ಇದರಿಂದ ಸ್ವಲ್ಪ ಲೈಟಾಗಿ ಪಿಂಪಲ್ಸ್ ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಏನಾದರೂ ಇದ್ದರೆ ಕಾಣಿಸುತ್ತೆ. ಬಟ್ ಫುಲ್ ಫೇಸ್ಗೆ ಈ ಪೌಡರ್ನ ಅಪ್ಲೈ ಮಾಡಿದಾಗ ಫೇಸ್
ಫೇಸ್ ಫುಲ್ ಒಂದೇ ಥರ ಕರೆಕ್ಟಾಗಿ ಒಂಥರ ಸೆಟಲ್ಡ್ ಆಗದಂಗೆ ಈ ಪೌಡರ್ ಅಪ್ಲೈ ಮಾಡಿದಾಗ ಸೆಟಲ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗ್ಬಿಟ್ಟು ಈ ಪೌಡರ್ ಅಪ್ಲೈ ಮಾಡಿದ ತಕ್ಷಣ ಪಿಂಪಲ್ಸ್ ಮತ್ತು ನನ್ನ ಡಾರ್ಕ್ ಮಾರ್ಕ್ಸ್ ಏನಾದರೂ ಇದ್ದರೆ ಕಾಣಲ್ಲ ಅಂತಂದರೆ ಆ ಥರ ಅಂದ್ಕೋಬೇಡಿ. ಸೊ ಕಾಣಿಸುತ್ತೆ, ಬಟ್ ಕ್ವಾಂಟಿಟಿನ ಕರೆಕ್ಟಾಗಿ ಯೂಸ್ ಮಾಡಿ. ಜಾಸ್ತಿನೂ ಯೂಸ್ ಮಾಡಿಬಿಡಿ, ಸ್ವಲ್ಪನೂ ಯೂಸ್ ಮಾಡಿಬಿಡಿ, ಕರೆಕ್ಟಾಗಿ ಕ್ವಾಂಟಿಟಿನ ಯೂಸ್ ಮಾಡಿ. ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಸನ್ಸ್ಕ್ರೀನ್ ಯೂಸ್ ಮಾಡಿ 1 ಮಿನಿಟ್ ಆದರೂ ಬಿಟ್ಟಾದಮೇಲೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿ. ಯಾಕೆ ಅಂತಂದರೆ ಆಯಿಲ್ ಫ್ರೀಯಾಗಿ ನಿಮ್ಮ ಫೇಸು ಕಾಣಿಸುತ್ತೆ, ಫುಲ್ ಸೆಟಲ್ಡ್ ಆಗಿ ಆಯಿಲ್ ಫ್ರೀಯಾಗಿ ಕಾಣಿಸುತ್ತೆ. ಇಲ್ಲ ನಾನು ಫಸ್ಟೇ ಬರೀ ನಾನು ಇದೊಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ಓಕೆ ಅನಿಸುತ್ತೆ. ಬಟ್ ಸನ್ಸ್ಕ್ರೀನ್ ಅಪ್ಲೈ ಮಾಡಾದಮೇಲೆ ಈ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಿಮಗೆ ಈ ಪ್ರಾಡಕ್ಟ್ ಬೆನಿಫಿಟ್ ಗೊತ್ತಾಗುತ್ತೆ ಮತ್ತು ಕರೆಕ್ಟಾಗಿ ಸೆಟಲ್ಡ್ ಆಗಿ ಕೂರುತ್ತೆ. ಸೊ ಹಾಗಾಗ್ಬಿಟ್ಟು ಫಸ್ಟ್ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಇನ್ನೊಂದೇನು ಅಂದರೆ ಈ ಪ್ರಾಡಕ್ಟ್ ಅಡ್ವಾಂಟೇಜ್ ಏನು ಅಂತಂದರೆ, ನೀವು ಈ ಪೌಡರ್ ಇಟ್ಕೊಂಡು ಟ್ರಾವೆಲ್ ಮಾಡ್ಬೋದು. ಲೀಕ್ ಆಯಿತು ಅಥವಾ ಚೆಲ್ಲೋಯ್ತು ಪೌಡರು ಎಲ್ಲ ಹಾಳಾಯಿತು ಅಂತ ಅನ್ನೋಂಗಿಲ್ಲ. ಬಿಕಾಸ್ ಇದ್ರದ್ದು ಪ್ಯಾಕೇಜಿಂಗ್ ತುಂಬ ಸೇಫ್ಟಿ ಆಗಿದೆ. ನೋಡ್ತಾ ಇರ್ಬೋದು ನೀವು, ಇದು ಹೊಡ್ಕೊಂಡು ಹೋಗ್ಬೋದೇ ಹೊರತು ಪೌಡರ್ ಅಂತೂ ಓಪನ್ ಆಗಲ್ಲ. ಹಾಗಾಗ್ಬಿಟ್ಟು ಈ ಪೌಡರ್ ಜೊತೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು, ಎಲ್ಲೂ ಹಾಳಾಗಲ್ಲ, ಪೌಡರ್ ಚೆಲ್ಲೋಯ್ತು ಅನ್ನಲ್ಲ. ಹಾಗಾಗಿ ಇದೊಂಥರ ಯೂಸಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗ್ಬಿಟ್ಟು ಈ ಪ್ರಾಡಕ್ಟ್ಸ್ ಜೊತೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಜೊತೆಗೆ ನೋಡ್ತಿರ್ಬೋದು ಈವನ್ ಟೋನ್ ಲುಕ್ ಅಂತ ಇದೆ. ಈವನ್ ಟೋನ್ ಲುಕ್ ಅಂದರೆ ಆಗಲೇ ಹೇಳ್ದಂಗೆ ಒಂದು ಆಯಿಲ್ ಫ್ರೀ ಸ್ಕಿನ್ನ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಈವನ್ ಟೋನ್ ಲುಕ್ ಇದೆ ಅಂತ ಅಂದ್ಬಿಟ್ಟು ನಿಮ್ಮ ಮಾರ್ಕ್ಸ್ ಏನಾದರೂ ಇದ್ದರೆ, ಪಿಂಪಲ್ ಮಾರ್ಕ್ಸ್ ಏನಾದರೂ ಇದ್ದರೆ ಅದು ರಿಮೂವ್ ಕಾಣಿಸಲ್ಲ, ಅದ್ರ ಜೊತೆ ಹೈಡ್ ಆಗುತ್ತೆ ಅಂತಂದರೆ ತಪ್ಪು, ಅದು ಕಾಣಿಸುತ್ತೆ. ಸೊ ಹಾಗಾಗ್ಬಿಟ್ಟು ಇವಾಗಲೇ ಮುಂಚೆನೇ ಹೇಳ್ತಾ ಇದ್ದೀನಿ, ಈವನ್ ಟೋನ್ ಲುಕ್ ಅಂತ ಅಂದ್ಬಿಟ್ಟು ನಿಮ್ಮ ಪಿಂಪಲ್ಸ್ ಮಾರ್ಕ್ಸ್ ಏನಾದರೂ ಇದ್ದರೆ ಹೋಗುತ್ತೆ ಅಂತಂದರೆ ಅದು ಹೋಗಲ್ಲ, ಹೈಡ್ ಆಗಲ್ಲ. ಮತ್ತು ಇನ್ನೊಂದೇನು ಅಂತಂದರೆ ರೇಟ್ ವೈಸ್ ಬಂದರೆ ತುಂಬ ಅಫೋರ್ಡಬಲ್ ಆಗಿದೆ. ಸೊ ಒಬ್ಬರು ಏನಾದರೂ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ರೆ ಕಡಿಮೆ ಅಂತಂದ್ರೂ ಒಂದು 3 to 4 ಮಂತ್ಸ್ ಈ ಪ್ರಾಡಕ್ಟ್ಸ್ ನಿಮಗೆ ಬರುತ್ತೆ. ಸೊ ತುಂಬ ಹೆಲ್ಪ್ ಆಗುತ್ತೆ. ಅರ್ಜೆನ್ಸಿಲಿ ಏನಾದರೂ ರೆಡಿ ಆಗೋರಿದ್ರೆ, ಅರ್ಜೆನ್ಸಿ ಜಾಬ್ಗೆ ಹೋಗೋರು, ಕಾಲೇಜ್ಗೆ ಹೋಗೋರು ಅಂತಿದ್ರೆ, ಸೊ ಇದೊಂದು ಪ್ರಾಡಕ್ಟ್ನ ಯೂಸ್ ಮಾಡಿ ಸಾಕು, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಇನ್ನೊಂದು ಆಗಲೇ ಹೇಳ್ದಂಗೆ ಇದರಲ್ಲಿ ಪ್ಯಾರಾಬಾನ್ ಮತ್ತು ಸಿಲಿಕಾನ್ ಇರೋದ್ರಿಂದ ಫಸ್ಟು ನಿಮ್ಗೆ ಏನಾದರೂ ಅಲರ್ಜಿ ಇದ್ದರೆ, ಸ್ಕಿನ್ ಸ್ವಲ್ಪ ಅಲರ್ಜಿ ಏನಾದರೂ ಇಚ್ಚಿಂಗ್ಸ್ ಅಂತ ಅನಿಸಿದರೆ, ಫಸ್ಟು ನೀವು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೆ ಫಸ್ಟ್ ಇಲ್ಲಿ ಕುತ್ತಿಗೆ ಹತ್ರ ಅಥವಾ ಕೈಗೆ ಫಸ್ಟ್ ಅಪ್ಲೈ ಮಾಡಿ. ಯಾವುದೇ ನ್ಯೂ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾದ್ರೆ ಹೇಳ್ತಿರೋದು ನಾನು. ಫಸ್ಟು ನ್ಯೂ ಪ್ರಾಡಕ್ಟ್ನ ಯಾರೋ ಒಬ್ಬರು ಸಜೆಸ್ಟ್ ಮಾಡ್ತಾರೆ, ಸೊ ಇದು ಚೆನ್ನಾಗಿದೆ ಪ್ರಾಡಕ್ಟು ಯೂಸ್ ಮಾಡಿ ಅಂತ ಹೇಳಿದಾಗ ಫಸ್ಟಾಗಿ ತಂದ ತಕ್ಷಣ ಫಸ್ಟ್ ಫೇಸ್ಗೆ ಅಪ್ಲೈ ಮಾಡಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮ ಫೇಸು ಹಾಳಾಗ್ಬೋದು. ಹಾಗಾಗಿ ಫಸ್ಟು ಮೇಯ್ನ್ ಇಲ್ಲಿ ಕುತ್ತಿಗೆ ಹತ್ರ ಅಪ್ಲೈ ಮಾಡಿ, ಇಲ್ಲಾಂದರೆ ಕೈ ಹತ್ರ ಒಂದು 2-3 ಡೇಸ್ ಅಪ್ಲೈ ಮಾಡಿ. ಫಸ್ಟು ಇಲ್ಲಿ ಕುತ್ತಿಗೆ ಹತ್ರ ಮತ್ತು ಕೈ ಹತ್ರ ಅಪ್ಲೈ ಮಾಡಿ. ಓಕೆ, ಏನೂ ಪ್ರಾಬ್ಲಮ್ ಆಗಿಲ್ಲ, ನಿಮಗೇನು ಇಚ್ಚಿಂಗ್ ಅನ್ನಿಸ್ಲಿಲ್ಲ, ಇಲ್ಲಿ ಕುತ್ತಿಗೆ ಹತ್ರ ಆಗಿರ್ಬೋದು, ಎಲ್ಲ ಅಪ್ಲೈ ಮಾಡಿರ್ತಾರೆ ಅಲ್ಲಿ ಹೇಳ್ತಿರೋದು, ಇಚ್ಚಿಂಗ್ ಅನ್ನಿಸ್ಲಿಲ್ಲ, ಏನು ರ್ಯಾಷಸ್ ಆಗಲಿಲ್ಲ, ಪಿಂಪಲ್ಸ್ ಆಗಲಿಲ್ಲ, ಅಂದರೆ ಇಲ್ಲೆಲ್ಲ ಪಿಂಪಲ್ಸ್ ಆಗಲ್ಲ, ಬಟ್ ಇಚ್ಚಿಂಗ್ ಮತ್ತು ರ್ಯಾಷಸ್ ಆಗ್ಬೋದು, ತುಂಬ ಕಡಿಯೋದು, ಆ ಥರ ಪಿಂಪಲ್, ಇದು ಪೌಡರಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ, ನಿಮಗೆ ಪೌಡರ್ ಆಗಲಿಲ್ಲ ಅಂತಂದರೆ ಆ ಥರ ಆಗುತ್ತೆ. ಇಲ್ಲ ನಿಮಗೇನೂ ಪ್ರಾಬ್ಲಮ್ ಆಗಿಲ್ಲ, ಪೌಡರ್ ಹಚ್ಚಿದಾಗ ಏನೂ ಆಗಿಲ್ಲ, ನನಗೆ ನಾರ್ಮಲಾಗೇ ಇದೆ ಅಂತಂದರೆ ಮಾತ್ರ ಪೌಡರ್ನ ಯೂಸ್ ಮಾಡಿ. ಅಥವಾ ನಿಮಗೇನಾದ್ರು ಇಚ್ಚಿಂಗ್ ಅನಿಸಿದರೆ, ರ್ಯಾಷಸ್ ಏನಾದರೂ ಆದರೆ ದಯವಿಟ್ಟು ಈ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ. ನೀವು ಯಾವುದೇ ಹೊಸ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತಂದರೂ ಮುಂಚೆ ಫಸ್ಟ್ ಇದೇ ಥರ ಟೆಸ್ಟ್ ಮಾಡಿ. 1 to 2 ಡೇಸ್ ಅಥವಾ 2 to 3 ಡೇಸ್ ಒಂದು ಸತಿ ಯೂಸ್ ಮಾಡಿ. 2-3 ಡೇಸಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಗೊತ್ತಾದಮೇಲೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿ. ಸೊ ಟೋಟಲಿ ಹೇಳಬೇಕು ಅಂದರೆ ಈ ಪ್ರಾಡಕ್ಟ್ ಇಷ್ಟು ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ತುಂಬ ಪ್ರಾಡಕ್ಟ್ ಚೆನ್ನಾಗಿದೆ, ಡೈಲಿ ಬೇಸಿಸಲ್ಲಿ ಯೂಸ್ ಮಾಡೋಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಸೊ ನಿಮಗಾಗಲೇ ಹೇಳ್ದಂಗೆ ಏನಾದ್ರು ಫಸ್ಟು ಸ್ಯಾಂಪಲ್ಗೆ ಟೆಸ್ಟ್ ಮಾಡ್ಕೊಳ್ಳಿ. ಕುತ್ತಿಗೆ ಹತ್ರನಾರಾಗಿರ್ಬೋದು, ಕೈ ಹತ್ರನಾರಾಗಿರ್ಬೋದು, ಫಸ್ಟ್ ಟೆಸ್ಟ್ ಮಾಡಿ. ನನಗೆ ಅನ್ಸ್ದಂಗೆ ಬೆಟರ್ ಅಂತ ಅನಿಸುತ್ತೆ. ಇದೊಂದು ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ಇದೊಂದು ಪ್ರಾಡಕ್ಟು. ಸೊ ಒಂದು ಸತಿ ಪರ್ಚೇಸ್ ಮಾಡಿಬಿಟ್ಟು ಯೂಸ್ ಮಾಡಿ. ಆಗಲೇ ಮತ್ತು ಇನ್ನೊಂದು ಅಂದ್ಕೊಬೋದು ಯಾವ್ದಾದ್ರು ಪ್ರಮೋಷನ್ ವೀಡಿಯೋ ಅಂತ. ದಯವಿಟ್ಟು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ಇದು. ನನ್ನ ಸೀಕ್ರೆಟ್, ನನ್ನ ಬ್ಯೂಟಿ ಸೀಕ್ರೆಟ್ ಅಂತಲೇ ಹೇಳ್ಬೋದು. ನಾನು ಇದನ್ನೇ ಯೂಸ್ ಮಾಡೋದು. ನನಗೊಂಥರ ಇದು ಫ್ರೆಂಡ್ಲಿ ಆಗಿದೆ, ನನ್ನ ಸ್ಕಿನ್ನಿಗೆ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಹೇಳ್ತಿಲ್ವ, ನಾನು ಏನಾದ್ರು ಅರ್ಜೆನ್ಸಿಲಿ ಎಲ್ಲಾದರೂ ರೆಡಿಯಾಗಿ ಹೋಗಬೇಕು ಅಂದರೆ ನಾನು ಏನು ಪ್ರಾಡಕ್ಟ್ ಯೂಸ್ ಮಾಡಲ್ಲ. ಫೇಸ್ ವಾಶ್ ಮಾಡಿಬಿಟ್ಟು ಇದೊಂದು ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟು ಮಸ್ಕರ, ಕಾಜಲ್ ಮತ್ತು ಸ್ಟಿಕ್ಕರ್ ಅಪ್ಲೈ ಮಾಡ್ತೀನಿ. ಬಿಟ್ಟರೆ ಯಾವುದೇ ರೀತಿಯ ಕಾಂಪ್ಯಾಕ್ಟ್ ಆಗಿರ್ಬೋದು, ಪ್ರೈಮರ್ ಆಗಿರ್ಬೋದು, ಯಾವುದೇ ರೀತಿಯ ಪ್ರಾಡಕ್ಟ್ಸ್ನ ಯೂಸ್ ಮಾಡಲ್ಲ. ಇದೊಂದೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ಸೊ ನೀವು ಸಾಧ್ಯ ಆದರೆ ಹತ್ರದಲ್ಲಿರೋ ಯಾವ್ದಾದ್ರು ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಮತ್ತು ಆನ್ಲೈನಲ್ಲೂ ಆಗಲೇ ಹೇಳ್ದಂಗೆ ಸಿಗುತ್ತೆ, ಅಲ್ಲೂ ಹೋಗಿ ಪರ್ಚೇಸ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಇದು ಫ್ರೆಂಡ್ಲಿ ಅನಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಪೌಡರ್ ಇದ್ದರೆ, ಇದೊಂದು ಪ್ರಾಡಕ್ಟ್ ಇದ್ದರೆ
ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಒಂದ್ಸತಿ ಪರ್ಚೇಸ್ ಮಾಡಿ ಯೂಸ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಫಸ್ಟ್ ನಿಮಗೆ ನೋಟಿಫೈ ಆಗುತ್ತೆ. ಸೊ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇದೊಂದು ಪ್ರಾಡಕ್ಟ್ ಸೀಕ್ರೆಟ್ ಅವ್ರಿಗೂ ಗೊತ್ತಾಗಲಿ. ಸೊ ಈ ಪ್ರಾಡಕ್ಟ್ ಸೀಕ್ರೆಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಏನಾದರೂ ಕಂಟೆಂಟ್ಸ್ ಬೇಕು ಅಂತಂದರೆ ಪ್ಲೀಸ್ ನನಗೆ DM ಮಾಡ್ಬೋದು. ಇನ್ಸ್ಟಾಗ್ರಾಮಲ್ಲಿ ಹರ್ಷು ಅಂತ ಅಕೌಂಟ್ ಇದೆ, ಅಲ್ಲಿ ಯಾರಾದರೂ ಫಾಲೋ ಮಾಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಫಾಲೋ ಮಾಡಿ. ಮತ್ತು ಇಲ್ಲಿ ಕಮೆಂಟ್ ಸೆಕ್ಷನಲ್ಲೂ ಕೂಡ ಕಮೆಂಟ್ ಮಾಡ್ಬೋದು. ಹಾಗೆ ಯಾವುದಾದ್ರೂ ಕಂಟೆಂಟ್ ಬೇಕು ಅಂದರೆ ನಾನು ಲೈವಲ್ಲಿ ಬರ್ತೀನಿ, ದಿನ 7 to 8 ಬರ್ತೀನಿ, ಇಲ್ಲ 2 ಡೇಸ್ಗೆ ಒಂದ್ಸತಿ 7 to 8 ಲೈವಲ್ಲಿ ಬರ್ತಾ ಇರ್ತೀನಿ. ಅಲ್ಲೂ ಕೂಡ ನನಗೆ ಟೆಕ್ಸ್ಟ್ ಮಾಡ್ಬೋದು. ಎಲ್ಲರ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡ್ತೀನಿ. ಸೊ ಫೈನಲಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.